ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷು ದಾಕ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಸೊ ಬೇಸಿಕಲಿ ಇವತ್ತಿನ ವ್ಲಾಗ್ ಎಂತ ಅಂತಂದರೆ, ಸೊ ನಾನು ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದರದ್ದು ಪೂರ್ತಿ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಪ್ರಾಬಬ್ಲಿ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಆಫ್ ದಿಸ್ ಇಯರ್ ಆ್ಯಂಡ್ ನನ್ನ ಐಫೋನಲ್ಲಿ ಕೂಡ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ತುಂಬ ಪ್ರೀಷಿಯಸ್ ಆಗಿಟ್ಟಿರೋಣ, ಜಾಸ್ತಿ ಮಾತಾಡೋದು ಬೇಡ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಎಂತ ಇಲ್ಲ ಗೈಸ್, ಐ ಆಮ್ ಜಸ್ಟ್ ಇದಕ್ಕೆ ವಾಶ್ ಮಾಡಿ ಆ್ಯಂಡ್ ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ನ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು 10 ಮಿನಿಟ್ಸ್ ಎತ್ತಿಡೋಣ. ಈ ಒಂದು ಪೇಸ್ಟ್ನ ರೆಡಿ ಮಾಡೋದಕ್ಕೆ ಸೊ 3 ಟೈಪ್ಸ್ ಆಫ್ ಸೊಪ್ಪು: ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಆ್ಯಂಡ್ ಸ್ವಲ್ಪ ಪುದೀನ ಸೊಪ್ಪು. ಸ್ವಲ್ಪ ಏನಿಲ್ಲ, ಜಾಸ್ತಿನೇ ತೊಗೊಳ್ಳಿ, ಇಷ್ಟು ಬರೋ ಥರ. ಆ್ಯಂಡ್ ನೆಕ್ಸ್ಟ್ ವಿ ವಾಂಟ್ ಸಮ್ ಚಿಲ್ಲಿ ಆ್ಯಂಡ್ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಸಖತ್ತಾಗಿ ಬರುತ್ತೆ ಗೈಸ್. ನಾನು ಪ್ರತಿ ಸತಿನೂ ಬೇರೆ ಥರ ಟ್ರೈ ಮಾಡ್ತೀನಿ, ಎಲ್ಲನೂ ಫ್ರೈ ಮಾಡಿ ಪೇಸ್ಟ್ ಮಾಡ್ತೀನಿ. ಈ ಸತಿ ಹಾಗೇನೂ ಮಾಡ್ತಾಯಿಲ್ಲ. ಆ್ಯಂಡ್ ಇದಕ್ಕೆ ನೀವು ಆಪ್ಷನಲ್ ಆಗಿ ಮೆಣಸು ಕೂಡ ಹಾಕೋಬೋದು. ನಾನು ಪೌಡರ್ನ ಹಾಕ್ತೀನಿ, ನಮ್ಮನೇಲಿ ಮೆಣಸಿಗೆ ಸದ್ಯಕ್ಕಿಲ್ಲ. ಸೊ ಇದನ್ನು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಸೊ ಅದು ಕುಕ್ ಆಗ್ತಿದೆ. ಒಂಚೂರು ಕರ್ಡ್ ಹಾಕ್ಬಿಡ್ತೀನಿ. ದಿಸ್ ಈಸ್ ಆಪ್ಷನಲ್. ಈಗ ಟೊಮ್ಯಾಟೊ ಹಾಕ್ತಾಯಿದ್ದೀನಿ, ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ. ನೆಕ್ಸ್ಟ್ ನಾವೇನು ಪ್ರಿಪೇರ್ ಮಾಡಿದ್ವಲ್ಲ ಮಶ್ರೂಮು, ಸೊ ಅದನ್ನ ಹಾಕ್ಕೊಳ್ಳೋಣ. ನೀರೆಲ್ಲ ಸೋಸ್ಬಿಟ್ಟು ಹಾಕ್ಕೋಬೇಕು. ಅದೊಂದು 5 to 10 ಮಿನಿಟ್ಸ್ ಕುಕ್ ಆಗಬೇಕು. ಆಮೇಲೆ ಗರಂ ಮಸಾಲ, ಧನಿಯಾ ಪೌಡರ್, ಟರ್ಮರಿಕ್ ಪೌಡರ್, ಪೆಪ್ಪರ್ ಪೌಡರ್, ರಾಕ್ ಸಾಲ್ಟ್, ಕಲ್ಲುಪ್ಪು, ಹಾಫ್ ಲೆಮನ್ ಹಾಕ್ತಾಯಿದ್ದೀನಿ, ಫಸ್ಟ್ ವಾಟರ್ ಹಾಕ್ತಾಯಿದ್ದೀನಿ. ಸೊ ನೀವು ಅಳತೆ ಪ್ರಕಾರ ಹಾಕ್ಕೊಳ್ಳಿ. ಹಾಕ್ತಾಯಿದ್ದೀನಿ. ಏನು ತೆಗೆ ಬರೋಲ್ಲ, ಬಿಸಿ ಬರ್ತೈತೆ. ಸೊ ಗೈಸ್, ಫೈನಲಿ ಆರ್ ಬಿರಿಯಾನಿ ಈಸ್ ರೆಡಿ ಟು ಟೇಸ್ಟ್. ಸಖತ್ತಾಗಿದೆ ಗೈಸ್, ನೋಡ್ತಿದ್ರೇ ಸಖತ್ತಾಗಿದೆ ಆ್ಯಂಡ್ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ಈ ವಿಡಿಯೋ ಯಾರ್ಯಾರು ಟ್ರೈ ಮಾಡಿದ್ದೀರಾ, ಹೆಂಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್ ಗೈಸ್, ಸಿಗುವ ಮತ್ತೆ.